ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಅತಿ ಹೆಚ್ಚು ಆಳದ ಬೋರ್ ಹೋಲ್ ಅನ್ನು ಕೊರೆದ್ರೆ ಎಷ್ಟು ಅಡಿ ಕೊರಿಬಹುದು? ನಮ್ಮ ಹೊಲಗಳಲ್ಲಿ ಹೆಚ್ಚು ಅಂದ್ರೆ 1,000 ಅಡಿ ಕೊರಿತೀವ. ಇನ್ನೂ ಹೆಚ್ಚು ಅಂದ್ರೆ 1,500. ಅದಕ್ಕಿಂತ ಹೆಚ್ಚು ಆಳಕ್ಕೆ ಹೋದ್ರೆ ಅಲ್ಲಿಂದ ನೀರು ತೆಗೆಯೋದು ಕಷ್ಟ ಆಗತ್ತೆ. ಹೀಗಾಗಿ ಬಹುಶಃ ತುಂಬಾ ಆಳಕ್ಕಾದ್ರೆ ಯಾರು ಹೋಗದೇನೂ ಇರಬಹುದು. ಇನ್ನು ಜಗತ್ತಲ್ಲಿ ಅತಿ ಆಳದ ಬೋರ್ ಹೋಲ್ ಅಂದ್ರೆ ಎಷ್ಟು ಆಳಕ್ಕಿರಬಹುದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಸುಮಾರು 12,262 ಮೀಟರ್ಗಳಷ್ಟು ಆಳಕ್ಕೆ ಭೂಮಿಯನ್ನು ಕೊರೆದು ಒಂದು ಹೋಲ್ ನಿರ್ಮಾಣ ಮಾಡೋ ಕೆಲಸನ 1970ರಿಂದ 1992ರವರೆಗೆ ಮಾಡಲಾಯಿತು. ಈ ಕೆಲಸವನ್ನು ಮಾಡಿದ್ದು ರಷ್ಯಾ. ಆಮೇಲೆ ಅಷ್ಟು ಆಳದ ಬೋರ್ ಹೋಲ್ ಕೊರೆಯೋದಕ್ಕೆ ಯಾರೂ ಕೂಡ ಮುಂದಾಗಲಿಲ್ಲ. ಯಾಕೆಂದ್ರೆ ಅಲ್ಲಿ ಭೂಮಿಯ ಆಳದಲ್ಲಿನ ಶಾಖ 180 ಡಿಗ್ರಿಯನ್ನು ತಲುಪ್ತಾ ಇತ್ತು. ಹೀಗಾಗಿ ಈ ಅತಿ ಆಳದ ಬೋರ್ ಹೋಲ್ ಪ್ರಾಜೆಕ್ಟ್ ಏನಿತ್ತು ಅದನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಬಳಿಕ ಈಗ ಚೈನಾ ಭೂಮಿಗೆ 10 ಕಿಲೋಮೀಟರ್ಗಳಷ್ಟು ಆಳದ ಬೋರ್ ಹೋಲ್ ಒಂದನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಚೈನಾನೇ ಆ ಕೆಲಸ ಮಾಡ್ತಾ ಇದೆ ಅಂದಮೇಲೆ ಅದನ್ನು ಭಾರತ ಮಾಡದೇ ಇದ್ರೆ ಹೇಗೆ? ಹೀಗಾಗಿ ಭಾರತ ಕೂಡ ದೇಶದ ಅತ್ಯಂತ ಆಳದ ಬೋರ್ ಹೋಲ್ಗಳ ನಿರ್ಮಾಣಕ್ಕೆ ಕೈ ಹಾಕ್ತಾ ಇದೆ. ಅದು ಕೂಡ 6 ಕಿಲೋಮೀಟರ್ಗಳಷ್ಟು ಆಳಕ್ಕೆ. ಹಾಗಾದ್ರೆ ಏನಿದು ಡೀಪ್ ಹೋಲ್ನ ಕಥೆ? ಇದನ್ನು ಕೊರಿತಾ ಇರೋದು ಯಾಕೆ ಮತ್ತು ಆ ಬೋರ್ ಹೋಲ್ನಿಂದ ಆಗೋ ಅನುಕೂಲಗಳೇನು? ಇಷ್ಟಕ್ಕೂ ಈ ಹೋಲ್ ಕೊರಿತಾ ಇರೋದು ಎಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವಿಜ್ಞಾನ ಜಗತ್ತು ಏನೇನೋ ಸಾಧಿಸೋದಕ್ಕೆ ಹೋಗ್ತಾ ಇದೆ. ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಮಂಗಳನ ಮೇಲೆ ತನ್ನ ರೋಬೋಗಳನ್ನ ಇಳಿಸ್ತಾ ಇದ್ದಾನೆ. ಕೋಟ್ಯಂತರ ವರ್ಷಗಳಷ್ಟು ಸಾಗಿದ್ರೂ ಕೂಡ ಮುಟ್ಟೋದಿಕ್ಕೆ ಆಗದೆ ಇರೋ ಗ್ಯಾಲಾಕ್ಸಿಗಳನ್ನ ತನ್ನ ತಂತ್ರಜ್ಞಾನದ ಮೂಲಕ ಸೆರೆ ಹಿಡಿಯೋದಕ್ಕೆ ಶುರು ಮಾಡಿದ್ದಾನೆ. ಹೀಗೆ ಬಾಹ್ಯಾಕಾಶದ ಸಾಧನೆಯನ್ನ ಮಾಡ್ತಾ ಇರೋ ಮನುಷ್ಯನಿಗೆ ಭೂಮಿಯಲ್ಲೇ ಇನ್ನೂ ಅರ್ಥವಾಗದ ಸಾಕಷ್ಟು ಸವಾಲುಗಳು ಹಾಗೆ ಉಳ್ಕೊಂಡಿವೆ. ಅದರಲ್ಲಿ ಒಂದು ಭೂಮಿಯ ಗರ್ಭವನ್ನ ಇಣುಕಿ ನೋಡೋದು. ಭೂಗರ್ಭವನ್ನ ನೋಡಬೇಕು ಅಂದ್ರೆ ನಾವು 6,371 ಕಿಲೋಮೀಟರ್ಗಳ ಆಳಕ್ಕೆ ಹೋಗಬೇಕು. ಆದ್ರೆ ಇದುವರೆಗೆ ಭೂಮಿಯನ್ನ ಕೊರೆಯೋದಿಕ್ಕೆ ಸಾಧ್ಯ ಆಗಿರೋದು 12.3 ಕಿಲೋಮೀಟರ್ಗಳು ಮಾತ್ರ. ಎಲ್ಲಿಯ 6,371 ಕಿಲೋಮೀಟರು, ಎಲ್ಲಿಯ 12 ಕಿಲೋಮೀಟರ್ ಅಲ್ವಾ? ಹಾಗಂತ ಮನುಷ್ಯ ತನ್ನ ಪ್ರಯತ್ನಗಳನ್ನೇನು ಕೈಬಿಟ್ಟಿಲ್ಲ. ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಸಿ ಭೂಮಿಯ ಆಳದಲ್ಲಿ ಇನ್ನೇನೇನಿದೆ ಅನ್ನೋದನ್ನ ಇಣುಕಿ ನೋಡೋ ಪ್ರಯತ್ನವನ್ನು ಮಾಡ್ತಲೇ ಇದ್ದಾನೆ. ಈಗ ಅಂಥ ದೇಶಗಳ ಸಾಲಿಗೆ ಭಾರತ ಕೂಡ ಸೇರ್ಕೊಳ್ತಾ ಇದೆ. ನಮ್ಮ ದೇಶದಲ್ಲಿ 6 ಕಿಲೋಮೀಟರ್ ಆಳದ ಬೋರ್ ಹೋಲ್ ಅನ್ನ ಕೊರೆಯೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈ ಬೋರ್ ಹೋಲ್ ನಿರ್ಮಾಣದ ಕಾರ್ಯವನ್ನ ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿರುವ ಬೋರ್ಹೋಲ್ ಜಿಯೋಫಿಸಿಕ್ಸ್ ರಿಸರ್ಚ್ ಲ್ಯಾಬೋರೇಟರಿಗೆ ವಹಿಸಲಾಗಿದೆ. ಇದು ಭಾರತದ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇನ್ನು ಈಗ ಬೋರ್ಹೋಲ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋ ಜಾಗ ಕೂಡ ಮಹಾರಾಷ್ಟ್ರದಲ್ಲೇ ಇದೆ. ಕೊಯ್ನಾ ಜಲಾಶಯ ಇದೆಯಲ್ಲ, ಅದರ ಪಕ್ಕದಲ್ಲೇ ಇಂಥದ್ದೊಂದು ಮಹತ್ವದ ಸಂಶೋಧನೆಗೆ ಸ್ಥಳವನ್ನ ಆಯ್ಕೆ ಮಾಡಲಾಗಿದೆ. ಗೆಳೆಯರೆ, ಇಲ್ಲಿ ಕೊಯ್ನಾ ಜಲಾಶಯದ ಹೆಸರು ಬರ್ತಾ ಇರೋದ್ರಿಂದ ಆ ಜಲಾಶಯದ ಬಗ್ಗೆ ಹಾಗೂ ಅದರಿಂದ ಕರ್ನಾಟಕಕ್ಕಾಗೋ ಒಂದಷ್ಟು ಉಪಯೋಗದ ಬಗ್ಗೆ ಕೂಡ ನಾನು ನಿಮಗೆ ಹೇಳಬೇಕು. ಈ ಕೊಯ್ನಾ ಜಲಾಶಯ ಅನ್ನೋದು ಕೊಯ್ನಾ ನದಿ ಮೇಲೆ ನಿರ್ಮಾಣ ಮಾಡಲಾಗಿರುವ ಜಲಾಶಯ. ಇದಕ್ಕೆ ಶಿವಾಜಿ ಸಾಗರ್ ಡ್ಯಾಮ್ ಅಂತ ಕೂಡ ಕರೀತಾರೆ. ಈ ಡ್ಯಾಮ್ ಅನ್ನ 1960ರಲ್ಲಿ ನಿರ್ಮಾಣ ಮಾಡಲಾಗಿದ್ದು 103 ಅಡಿ ಎತ್ತರ ಹಾಗೂ 807 ಅಡಿಗಳಷ್ಟು ಉದ್ದವನ್ನ ಇದು ಹೊಂದಿದೆ. ಇನ್ನು ಈ ಕೊಯ್ನಾ ನದಿ ಕೃಷ್ಣಾ ನದಿಯ ಉಪನದಿಯಾಗಿದ್ದು ಮಹಾಬಲೇಶ್ವರ ಬೆಟ್ಟಗಳ ಸಾಲಲ್ಲಿ ಬೀಳುವ ಸಾಕಷ್ಟು ಮಳೆ ನೀರನ್ನ ಕೊಯ್ನಾ ನದಿ ಪಾತ್ರ ಪಡ್ಕೊಳ್ಳುತ್ತೆ. ಹೀಗಾಗಿನೇ ಕೊಯ್ನಾ ಡ್ಯಾಮ್ ಮಹಾರಾಷ್ಟ್ರದ ಅತಿ ದೊಡ್ಡ ಡ್ಯಾಮ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ ಮತ್ತು ಅದು ಬಹುಬೇಗ ತುಂಬುತ್ತೆ ಕೂಡ. ಇನ್ನು ಇಲ್ಲಿ ನಿಲ್ಲುವ ಅಪಾರ ಪ್ರಮಾಣದ ನೀರು ಬಿಲಿಯನ್ ಟನ್ಗಳಷ್ಟು ತೂಕವನ್ನು ಭೂಮಿ ಮೇಲೆ ಹೇರುತ್ತಾ ಇದೆ. ಇಂಥ ಕೊಯ್ನಾ ತುಂಬಿದ್ರೆ ಆ ನೀರು ಕೃಷ್ಣಾಗೆ ಬಂದು ಸೇರುತ್ತೆ. ಆ ನೀರು ನಮ್ಮ ಕರ್ನಾಟಕದಲ್ಲಿ ಉಪಯೋಗ ಆಗುತ್ತೆ. ಇಲ್ಲಿಂದ ಮುಂದಕ್ಕೆ ಆಂಧ್ರ ಮತ್ತು ತೆಲಂಗಾಣಗಳಿಗೆ ಕೂಡ ಹರಿದು ಹೋಗುತ್ತೆ. ಹೀಗಾಗಿ ಈ ಕೊಯ್ನಾ ಡ್ಯಾಮ್ ಮಹಾರಾಷ್ಟ್ರಕ್ಕಷ್ಟೇ ಅಲ್ಲದೆ ಕರ್ನಾಟಕಕ್ಕೆ ಮತ್ತು ತೆಲುಗು ರಾಜ್ಯಗಳಿಗೆ ಕೂಡ ಅನುಕೂಲವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಇಂಥ ಡ್ಯಾಮ್ ಅನ್ನ ಕಟ್ಟಿರೋದೇ ಭೂಕಂಪನದ ನೆಲದ ಮೇಲೆ. ಗೆಳೆಯರೆ, ಅವತ್ತಿಗೆ ಇದ್ದ ತಂತ್ರಜ್ಞಾನವೇ ಅಷ್ಟ ಅಥವಾ ಈ ಡ್ಯಾಮ್ ಕಟ್ಟಿದವರಿಗೆ ಅಲ್ಲಿ ಮುಂದೆ ಏನಾಗಬಹುದು ಅನ್ನೋದರ ಲೆಕ್ಕಾಚಾರ ಇರಲಿಲ್ವಾ ಗೊತ್ತಿಲ್ಲ. ಯಾಕೆಂದ್ರೆ ಈ ಡ್ಯಾಮ್ ಇರೋ ಪ್ರದೇಶದಲ್ಲಿ ಇದುವರೆಗೆ 2 ಭಯಾನಕ ಭೂಕಂಪನಗಳು ಸಂಭವಿಸಿವೆ. ಇನ್ನು ಆಗಾಗ ಸಂಭವಿಸುವ ಕಂಪನಗಳು ರಿಕ್ಟರ್ ಮಾಪಕದಲ್ಲಿ 5.5ರಷ್ಟು ತೀವ್ರತೆಯನ್ನು ತೋರಿಸ್ತಾ ಇರುತ್ತವೆ. ಆದರೆ ಈ ಕಂಪನಗಳಿಂದ ಇಲ್ಲಿವರೆಗೆ ಕೊಯ್ನಾ ಡ್ಯಾಮ್ಗೆ ಯಾವ ಸಮಸ್ಯೆನೂ ಆಗಿಲ್ಲ ಅನ್ನೋದು ಸಂತೋಷ ಪಡಬೇಕಾದ ವಿಷಯ. 1967ರ ಡಿಸೆಂಬರ್ 11ನೇ ತಾರೀಕು ಕೊಯ್ನಾ ನಗರದ
ನಗರದ ಬಳಿ ಸಂಭವಿಸಿದ 6.3 ಮ್ಯಾಗ್ನಿಟ್ಯೂಡ್ ಭೂಕಂಪನದ ಕಾರಣದಿಂದ 177 ಮಂದಿ ಸಾವನ್ನಪ್ಪಿದ್ರೆ 200ಕ್ಕೂ ಅಧಿಕ ಮಂದಿ ಅಲ್ಲಿ ಗಾಯಗೊಂಡಿದ್ರು. ಅದು ಕೊಯ್ನಾ ನಗರದ ಬಳಿ ನಡೆದ ಅತಿ ಭಯಾನಕ ಭೂಕಂಪ ಅನ್ನಿಸ್ಕೊಳ್ತು. ಈ ಕಂಪನ ನಡೆದಾಗ ಕೊಯ್ನಾ ಡ್ಯಾಮ್ ಅನ್ನು ಕಟ್ಟಿ ಬರೀ 7 ವರ್ಷಗಳು ಮಾತ್ರ ಆಗಿತ್ತು. ಇನ್ನು 1994ರಲ್ಲಿ ಕೂಡ ಇಂಥದ್ದೇ ಭೂಕಂಪನ ಸಂಭವಿಸಿತು. ಆದರೆ ಅಲ್ಲಿ ಈ ಹಿಂದಿನಷ್ಟು ಸಾವು ನೋವು ಉಂಟಾಗಲಿಲ್ಲ. ಇಷ್ಟಾದರೂ ಪ್ರತಿ ವರ್ಷ ಕೊಯ್ನಾ ಭಾಗದಲ್ಲಿ ಸಾಕಷ್ಟು ಕಂಪನಗಳು ನಡೀತಲೇ ಇರುತ್ತವೆ. 1994ರ ನಂತರ ಕೊಯ್ನಾದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ವರ್ನಾ ಅನ್ನೋ ಪ್ರದೇಶದಲ್ಲಿ ಮತ್ತೂ ಒಂದು ಡ್ಯಾಮ್ ಅನ್ನು ಕಟ್ಟಿದ್ದಾರೆ. ಹೀಗಾಗಿ ಈ ಪ್ರದೇಶದಲ್ಲಿ ಭೂಮಿಯ ಮೇಲೆ ಸಾಕಷ್ಟು ಒತ್ತಡ ಕೂಡ ಬೀಳ್ತಾ ಇದೆ. ಈ ಒತ್ತಡ ಮತ್ತು ಭಾರನೇ ಅಲ್ಲಿ ಏನಾದರೂ ಭೂಕಂಪನದ ಅನುಭವಗಳಿಗೆ ಕಾರಣ ಆಗ್ತಾ ಇದೆಯಾ ಅನ್ನೋ ನಿಟ್ಟಲ್ಲಿ ಭೂವಿಜ್ಞಾನ ಸಂಸ್ಥೆ ಅಧ್ಯಯನವನ್ನು ನಡೆಸೋದಕ್ಕೆ ಮುಂದಾಗಿದೆ. ಹೀಗಾಗಿ ಈ ಕೊಯ್ನಾ ನಗರದ ಭಾಗವನ್ನು ಸಂಶೋಧನೆಗೆ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಗೆಳೆಯರೆ, ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಭೂಮಿ ಮೈ ಕೊಡುವುದಕ್ಕೆ ಕಾರಣ ಏನು ಅನ್ನೋದನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಸಾಗರದ ಮಧ್ಯೆ ಸಹಸ್ರಾರು ಕಿಲೋಮೀಟರ್ಗಳ ದೂರದಲ್ಲಿ ಭೂಕಂಪನ ಸಂಭವಿಸಿ ಅದರಿಂದ ಉಂಟಾಗುವ ಸುನಾಮಿಯಂಥ ಅನಾಹುತಗಳ ಬಗ್ಗೆ ಮನುಷ್ಯನಿಗೆ ಮೊದಲೇ ಗೊತ್ತಾಗುತ್ತೆ. ಆದರೆ ಜನನಿಬಿಡ ಪ್ರದೇಶದಲ್ಲಿ ಸಂಭವಿಸುವ ಭೂಕಂಪನವನ್ನು ಅರಿಯೋದಕ್ಕೆ ನಮ್ಮ ವಿಜ್ಞಾನಿಗಳಿಗಿನ್ನೂ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣದಿಂದ ಈಗ ಭೂಮಿಯ ಒಳಗಿನ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳೋ ನಿಟ್ಟಲ್ಲಿ ಈ 6 ಕಿಲೋಮೀಟರ್ಗಳಷ್ಟು ಬೋರ್ ಹೋಲನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಭೂಮಿಯ ಒಳಕ್ಕೆ ಕಳುಹಿಸಿ ಅಲ್ಲಿ ಶುರುವಾಗುವ ಭೂ ಚಟುವಟಿಕೆಗಳು ಕ್ಷಣ ಮಾತ್ರದಲ್ಲಿ ಭೂಮಿ ಮೇಲಿರುವವರಿಗೆ ಗೊತ್ತಾಗುವ ಹಾಗೆ ಮಾಡಿ, ಭೂಕಂಪನಗಳ ಮಾಹಿತಿ ಮೊದಲೇ ಗೊತ್ತಾಗುವ ಹಾಗೆ ಮಾಡಿಕೊಂಡು ಸಾವು ನೋವುಗಳನ್ನು ತಡೆಯೋ ನಿಟ್ಟಲ್ಲಿ ಭೂಮಿಯ ಆಳದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಗ್ರಹಿಸೋದಕ್ಕೆ ಈ ಬೋರ್ ಹೋಲ್ ಪ್ರಾಜೆಕ್ಟನ್ನು ಆರಂಭ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಕೊಯ್ನಾದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಗೋಥಾನೆ ಅನ್ನೋ ಪ್ರದೇಶದಲ್ಲಿ 2016ರಲ್ಲೇ ಒಂದು ಬೋರ್ ಹೋಲ್ ಯೋಜನೆಯನ್ನು ಶುರು ಮಾಡಲಾಯಿತು. ಅಲ್ಲಿ ಈಗಾಗಲೇ ಸುಮಾರು 3 ಕಿಲೋಮೀಟರ್ನಷ್ಟು ಆಳಕ್ಕೆ ಬೋರ್ ಹೋಲನ್ನು ಕೊರೆಯಲಾಗಿದೆ. ಈಗ ಅದನ್ನೇ 6 ಕಿಲೋಮೀಟರ್ಗಳಷ್ಟು ಆಳಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ಯೋಜನೆಯೊಂದನ್ನು ಸಿದ್ಧಪಡಿಸಲಾಗಿದೆ. ಅದಕ್ಕಾಗಿ ಕೆಲಸ ಕೂಡ ಆರಂಭ ಆಗ್ತಾ ಇದೆ. ಈ ಹಿಂದೆ ಅಲ್ಲಿ 3 ಕಿಲೋಮೀಟರ್ಗಳಷ್ಟು ಕೊರೆದ್ರಲ್ಲ, ಆಗ 90 ಟನ್ಗಳಷ್ಟು ತೂಗುವ ಮಿಷನರಿಗಳನ್ನು ಬಳಸಲಾಯಿತು. ಆ ಮಿಷನ್ 86 ಅಡಿಗಳಷ್ಟು ಎತ್ತರ ಆಯಿತು. ಅದರ ಸಹಾಯದಿಂದ ಪ್ರತಿ ತಿಂಗಳು ಅರ್ಧ ಕಿಲೋಮೀಟರ್ನಷ್ಟು ಆಳವನ್ನು ಕೊರೆಯಲಾಗ್ತಾ ಇತ್ತು. ಆ ಬೋರ್ಹೋಲ್ 45 ಸೆಂಟಿಮೀಟರ್ ಅಗಲ ಆಯಿತು. ಅಂದರೆ 1.5 ಅಡಿಗಳಷ್ಟು ಅಗಲದ ಬೋರ್ಹೋಲ್ ಇದಾಗಿತ್ತು. 2017ರಲ್ಲಿ ಈ ಬೋರನ್ನು ಕೊರೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಯಿತು. ಅಷ್ಟೊತ್ತಿಗಾಗಲೇ ವಿಜ್ಞಾನಿಗಳಿಗೆ ಹಾಗೂ ಸಂಶೋಧಕರಿಗೆ ಅಲ್ಲಿ ಮಹತ್ವದ ಸಾಕಷ್ಟು ವಿಷಯಗಳು ಗೊತ್ತಾಗಿದ್ವು. ಈ ಗೋಥಾನೆ ಪ್ರದೇಶದಲ್ಲಿ 1.2 ಕಿಲೋಮೀಟರ್ಗಳಷ್ಟು ಆಳದಲ್ಲಿ ಡೆಕನ್ ಟ್ರ್ಯಾಪ್ ಇದೆ ಅನ್ನೋದು ಗೊತ್ತಾಯಿತು. ಅದರ ಕೆಳಭಾಗದಲ್ಲಿ ಸರಿಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಲಾವಾ ಹರಿದಿತ್ತು ಅನ್ನೋದನ್ನು ಪತ್ತೆ ಮಾಡಿದ್ರು. ಇನ್ನು ಅದಕ್ಕೂ ಕೆಳಗೆ ಗ್ರಾನೈಟ್ ಇತ್ತು. ಅದು 2.5ರಿಂದ 2.7 ಬಿಲಿಯನ್ ವರ್ಷದ ಹಿಂದಿನ ರಚನೆ ಅನ್ನೋದು ಕೂಡ ಗೊತ್ತಾಯಿತು. ಇದರ ಜೊತೆಗೆ ಭೂಮಿಯ ಆಳದಲ್ಲಿರುವ ಕೆಮಿಕಲ್ ಕಾಂಪೋಸಿಷನ್, ಗ್ಯಾಸ್ ಹಾಗೂ ಟೆಂಪರೇಚರ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ವಿಜ್ಞಾನಿಗಳು ಪಡ್ಕೊಂಡ್ರು. ಇನ್ನು ಈ ಬೋರ್ ಹೋಲಲ್ಲಿ ಸಿಕ್ಕ ಮೆಟೀರಿಯಲ್ಗಳನ್ನು 20ಕ್ಕೂ ಹೆಚ್ಚು ಸಂಶೋಧನಾ ಕೇಂದ್ರಗಳು ಪರೀಕ್ಷೆಗೆ ಒಳಪಡಿಸಿವೆ. ಹಾಗೆಯೇ ಅಂತಾರಾಷ್ಟ್ರೀಯ ಭೂವಿಜ್ಞಾನಿಗಳು ಕೂಡ ಆ 3 ಕಿಲೋಮೀಟರ್ ಆಳದ ಸ್ಯಾಂಪಲ್ಗಳನ್ನು ಪರೀಕ್ಷೆಗಾಗಿ ಕೊಡಿ, ಅದರಲ್ಲಿ ಕಾರ್ಬನ್ ಕಂಟೆಂಟ್ ಎಷ್ಟಿದೆ ಅನ್ನೋದನ್ನು ಪತ್ತೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದೆಲ್ಲವೂ ಕೂಡ 3 ಕಿಲೋಮೀಟರ್ವರೆಗೆ ಕೊರೆದ ಬೋರ್ವೆಲ್ನ ಪರಿಣಾಮ. ಇನ್ನು ಈಗ ಅದರ 2 ಪಟ್ಟು ಅಂದರೆ 6 ಕಿಲೋಮೀಟರ್ಗಳಷ್ಟು ಆಳಕ್ಕೆ ಬೋರ್ ಹೋಲ್ ಅನ್ನು ಕೊರೆಯೋದಕ್ಕೆ ಜಿಯೋಫಿಸಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿ ಮುಂದಾಗ್ತಾ ಇದೆ. ಇಲ್ಲಿ ಈಗಾಗಲೇ 3 ಕಿಲೋಮೀಟರ್ ವರೆಗಿನ ಆಳಕ್ಕೆ ಹೋಗಿರೋದ್ರಿಂದ ಉಳಿದ 3 ಕಿಲೋಮೀಟರ್ಗಳನ್ನು ಕೂಡ ಇದೇ ಬೋರ್ ಹೋಲ್ನಲ್ಲೇ ಮುಂದುವರಿಸೋ ಬಗ್ಗೆ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು ಈಗ ಕೊರೆಯೋದಕ್ಕೆ ಹೋಗ್ತಾ ಇರೋ ಜಾಗ ಇದೆಯಲ್ಲ, ಇದು ಭೂಗರ್ಭದ ಚಟುವಟಿಕೆಗಳನ್ನು ಅಧ್ಯಯನ ಮಾಡೋದಕ್ಕಿರುವ ಕೆಲವು ಪ್ರಶಸ್ತ ಸ್ಥಳಗಳ ಪೈಕಿ ಒಂದು ಅಂತ ಸೆಸಿಮಾಲಜಿಸ್ಟ್ ಹಾಗೂ ಬೋರ್ಹೋಲ್ ಕಾರ್ಯಾಚರಣೆಯ ಮುಖ್ಯಸ್ಥರೂ ಆಗಿದ್ದ ಹರ್ಷಗುಪ್ತಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ರೀತಿಯ ಬೋರ್ಹೋಲ್ಗಳನ್ನು ನಿರ್ಮಾಣ ಮಾಡುವಾಗ ಸಾಕಷ್ಟು ಸವಾಲುಗಳನ್ನು ಕೂಡ ವಿಜ್ಞಾನಿಗಳು ಎದುರಿಸಬೇಕಾಗುತ್ತೆ. ಪ್ರತಿ ಕಿಲೋಮೀಟರ್ನಷ್ಟು ಆಳಕ್ಕೆ ಇಳಿತಿದ್ದ ಹಾಗೆ ಅಲ್ಲಿ ಉಷ್ಣಾಂಶ 25ರಿಂದ 30 ಡಿಗ್ರಿಯಷ್ಟು ಏರ್ತಾ ಹೋಗುತ್ತೆ. ಈ ಹಿಂದೆ ಗೋಥಾನೆಯಲ್ಲಿ 3 ಕಿಲೋಮೀಟರ್ನಷ್ಟು ಆಳಕ್ಕೆ ಹೋದಾಗ ಅಲ್ಲಿ 80 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿತ್ತು. ಆದರೆ ಈಗ 6 ಕಿಲೋಮೀಟರ್ಗಳಿಗೆ ಇಳಿತಾ ಇರೋ ಕಾರಣದಿಂದ ಅಲ್ಲಿ 110ರಿಂದ 130 ಡಿಗ್ರಿಯಷ್ಟು ಉಷ್ಣಾಂಶ ಇರಬಹುದು ಅನ್ನೋ ಲೆಕ್ಕಾಚಾರವನ್ನು
ವಿಜ್ಞಾನಿಗಳು ಹಾಕೊಂಡಿದ್ದಾರೆ. ಇನ್ನು ಇಲ್ಲಿ 6 ಕಿಲೋಮೀಟರ್ಗಳಷ್ಟು ಆಳಕ್ಕೆ ಬೋರ್ಹೋಲ್ ಅನ್ನ ಕೊರೆಯೋದಕ್ಕೆ ಈ ಹಿಂದೆ ಬಳಕೆಯಾದ ಯಂತ್ರೋಪಕರಣಗಳು ಸಾಕಾಗುವುದಿಲ್ಲ. ಯಾಕೆಂದ್ರೆ ಆಳಕ್ಕೆ ಹೋದಷ್ಟು ಅಲ್ಲಿನ ತೂಕ ಹೆಚ್ಚಾಗುತ್ತೆ, ಹೆಚ್ಚು ಪೈಪುಗಳು ಅಲ್ಲಿ ಜಾಯಿನ್ ಆಗುತ್ತವೆ. ಹಾಗೇನೆ ಸ್ಯಾಂಪಲ್ಗಾಗಿ ಕಲ್ಲುಗಳನ್ನ ಹೊರತರಬೇಕು ಅಂದ್ರೆ ಅದರ ತೂಕ ಕೂಡ ಹೆಚ್ಚಿರುತ್ತೆ. ಉದಾಹರಣೆಗೆ 4 ಇಂಚು ಅಗಲ ಹಾಗೂ 9 ಮೀಟರ್ ಉದ್ದದ ರಾಕ್ ಸ್ಯಾಂಪಲ್ ಅನ್ನ ಕೆಳಗಿಂದ ಮೇಲೆತ್ತಬೇಕು ಅಂದ್ರೆ ಅದು ಸರಿಸುಮಾರು 200 ಕೆಜಿಯಷ್ಟು ತೂಕವನ್ನು ಹೊಂದಿರುತ್ತೆ. ಹೀಗಾಗಿ ಬೋರ್ ಕೊರೆಯುವ ಯಂತ್ರಗಳನ್ನ ಬದಲಿಸಬೇಕಾಗಿದೆ. ಅಲ್ಲಿ ಈಗಿರುವ ಯಂತ್ರಗಳಿಗಿಂತಲೂ 2 ಪಟ್ಟು ಹೆಚ್ಚು ತೂಕದ ಯಂತ್ರಗಳನ್ನ ಬಳಸಬೇಕಾಗುತ್ತೆ. ಅಲ್ಲದೆ ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡುವ ನಿಪುಣ ತಜ್ಞರ ತಂಡದ ಅವಶ್ಯಕತೆ ಕೂಡ ಇದ್ದು ಈ ಕೆಲಸ ಮುಗಿಯುವವರೆಗೆ ಅವರು ಅಲ್ಲಿ ಸಂಪೂರ್ಣ ಶ್ರಮವನ್ನ ಹಾಕಬೇಕಾಗಿ ಬರುತ್ತೆ. ಇದಲ್ಲದೆ ಭೂಮಿ ಆಳದಲ್ಲಿನ ಉಷ್ಣಾಂಶ ಹೆಚ್ಚಿರೋದ್ರಿಂದ ಅಲ್ಲಿ ಯಂತ್ರಗಳು ಸ್ಟ್ರಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಅಲ್ಲಿ ಹೆಚ್ಚಾಗುವ ಉಷ್ಣಾಂಶವನ್ನು ತಡೆಕೊಂಡು ಕಾರ್ಯನಿರ್ವಹಿಸುವ ಬಿಟ್ಗಳನ್ನ ಪೈಪ್ಗಳನ್ನ ಬಳಸಬೇಕಾದ ಅಗತ್ಯ ಇರುತ್ತೆ. ಇದು ಎಲ್ಲದರ ನಡುವೆ ಈ ಹೋಲ್ ಕೆಳಗೆ ಹೋಗ್ತಿದ್ದ ಹಾಗೆ ಅಲ್ಲೇನಾದರೂ ನೀರಿನ ಸೆಲೆ ಸಿಕ್ಕಿ ನೀರೇನಾದರೂ ನುಗ್ಗಿಬಿಟ್ರೆ ಅಲ್ಲಿಗೆ ಖೇಲ್ ಖತಮ್. ಯಾಕೆಂದರೆ ನೀರು ಒಮ್ಮೆಲೆ ಹೆಚ್ಚಾದರೆ ಅದನ್ನು ಮೀರಿ ಭೂಮಿಯನ್ನು ಕೊರೆಯೋದು ತುಂಬ ಕಷ್ಟ ಆಗುತ್ತೆ. ಅಲ್ಲದೆ ಆ ನೀರಿನ ಸೆಲೆಯನ್ನು ಮುಚ್ಚುವ ಕೆಲಸ ಮಾಡೋದು ಕೂಡ ಅಸಾಧ್ಯ ಅನಿಸುತ್ತೆ. ಹೀಗಾಗಿ ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಅಲ್ಲಿ ಭೂಮಿಯನ್ನು ಕೊರಿಬೇಕಾದ ಅಗತ್ಯ ಇರುತ್ತೆ. ಅದಕ್ಕೆ ಕನಿಷ್ಠ ಅಂದರೆ 12ರಿಂದ 14 ತಿಂಗಳ ಸಮಯಾವಕಾಶ ಬೇಕಾಗಬಹುದು. ಒಮ್ಮೆ ಈ ಕೆಲಸ ಪೂರ್ಣಗೊಂಡ್ರೆ ಭೂಮಿಯೊಳಗಿನ ಚಟುವಟಿಕೆಗಳ ಬಗ್ಗೆ ಸಂಶೋಧಕರಿಗೆ ಹೆಚ್ಚಿನ ಮಾಹಿತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಭೂಕಂಪನಗಳು ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಸಂಭವಿಸ್ತಾ ಇರೋದು ಯಾಕೆ ಅನ್ನೋ ರಹಸ್ಯ ಕೂಡ ಬಯಲಾಗುವ ಸಾಧ್ಯತೆ ಇರುತ್ತೆ. ಇನ್ನು ಜಗತ್ತಲ್ಲಿ ಇಂಥ ಸಾಕಷ್ಟು ಪ್ರಯತ್ನಗಳನ್ನು ಅಮೆರಿಕ, ರಷ್ಯಾ, ಚೈನಾಗಳಿಗಾಗಲೇ ಮಾಡಿವೆ. ರಷ್ಯಾ ಕೊರೆದಿರುವ ಕೋಲಾ ಬೋರ್ಹೋಲ್ ಜಗತ್ತಿನ ಅತಿ ಆಳದ ಬೋರ್ಹೋಲ್ ಅನ್ನಿಸ್ಕೊಂಡಿದೆ. ಹಾಗೆಯೇ ಅಮೆರಿಕ ಕೂಡ ಮೋಹೋಲ್ ಅನ್ನೋ ಪ್ರಾಜೆಕ್ಟನ್ನು 1960ರಲ್ಲೇ ಮಾಡಿತ್ತು. ಆದರೆ 66ರಲ್ಲಿ ಆ ಪ್ರಾಜೆಕ್ಟ್ ಸ್ಟಾಪ್ ಆಯಿತು. ಆ ಬಳಿಕ ಅಮೆರಿಕ ಡೀಪ್ ಓಷನ್ ಡ್ರಿಲ್ಲಿಂಗ್ಗೆ ಮುಂದಾಯಿತು. ಕಾಲಕ್ರಮೇಣ ಆ ಪ್ರಾಜೆಕ್ಟನ್ನು ಕೂಡ ಅವರು ನಿಲ್ಲಿಸಿದ್ರು. ಇನ್ನು ಚೈನಾ ಶಿನ್ಜಿಯಾಂಗ್ ಅಂದರೆ ಉಯಿಗರ್ ಪ್ರಾಂತದಲ್ಲಿ 10,000 ಮೀಟರ್ ಆಳದ ಬೋರ್ಹೋಲನ್ನು ಕೊರಿತಾ ಇದೆ. ಇನ್ನು ಜರ್ಮನಿ ಕೂಡ 9 ಕಿಲೋಮೀಟರ್ವರೆಗಿನ ಡೀಪ್ ಹೋಲನ್ನು ಕೊರೆದಿದೆ. 1990ರಲ್ಲಿ ಬವಾರಿಯಾ ಅನ್ನೋ ಪ್ರದೇಶದಲ್ಲಿ ಈ ಡ್ರಿಲ್ಲಿಂಗ್ ಕಾರ್ಯ ಶುರುವಾಯಿತು. ಅದು 9,000 ಮೀಟರ್ ಅಂದರೆ 9 ಕಿಲೋಮೀಟರ್ಗಳಷ್ಟು ಆಳಕ್ಕೆ ಹೋಗಿ ನಿಂತೋಯ್ತು. ಇನ್ನು ಭಾರತದ ONGC ಹಿಮಾಚಲ ಪ್ರದೇಶದ ಹಮೀರ್ಪುರ್ ಜಿಲ್ಲೆಯಲ್ಲಿನ ಚಾಂಗರ್ ತಲಾಯ್ ಅನ್ನೋ ಪ್ರದೇಶದಲ್ಲಿ 6 ಕಿಲೋಮೀಟರ್ನಷ್ಟು ಆಳಕ್ಕೆ ಬೋರ್ಹೋಲ್ ಕೊರೆಯೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಅದು 4,970 ಮೀಟರ್ಗಳಿಗೆ ನಿಂತೋಯ್ತು. ಈಗ ಭಾರತ ಮತ್ತೊಂದು ಪ್ರಯತ್ನವನ್ನು ಆರಂಭ ಮಾಡಿದೆ. ಅದರಲ್ಲಿ ಭಾರತೀಯ ವಿಜ್ಞಾನಿಗಳಿಗೆ ಯಶಸ್ಸು ಸಿಗಲಿ, ಭೂಮಿಯ ಆಳದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.